ಹೊತ್ಕೊಂಡು ಹೋಗಿ 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 ಭಾರ 10-15 ಕಿಲೋ 20 ಟನ್ನಷ್ಟು ಭಾರ ಹೊರುವಂಥ ಈ ಗಾಡಿಗಳಿಂದಾಗಿ ಅಜರಿನಿಂದಾಗಿ ಇವತ್ತು ಬಳ್ಳಾರಿ ಪೂರ್ತಿಯಾಗಿ ಅದು ರಸ್ತೆಗಳು ಪೂರ್ತಿ ದೇವಳೆ ಇದ್ದಿದ್ದವು. ಹೀಗಾಗಿ ಇನ್ನು ಮುಂದಿನ ದಿನದಲ್ಲಿ ಇವೆಲ್ಲ 6-7 ಏನು ಗಣಿಗಳಿಗೆ ಕೊಟ್ಟಿದ್ದಾರೆ ಪರ್ಮಿಷನ್ನ, ಅದು ಅದರಿಂದಾಗಿ ಈ ಕಂಪ್ನಿಗಳು ತಮ್ಮ ಅದರನ್ನು ಸಾಗಿಸುವಾಗ ಈ ಟ್ರಕ್ಗಳನ್ನ ಇನ್ನುಳಿದನ್ನು ಓಡಾಡಿಸುವುದರಿಂದಾಗಿ ಇನ್ನಷ್ಟು ಹಾದಿಗಳು ಈ ಬಳ್ಳಾರಿ ಜಿಲ್ಲೆಯ ಹಾದಿಗಳು, ಸಂಡೂರು ತಾಲೂಕಿನ ಹಾದಿಗಳು ಇನ್ನಷ್ಟು ಏನಾಗಿಬಿಡ್ತಾವಪ್ಪ, ಕೆಟ್ಟ ಹೋಗೋ ಸಾಧ್ಯತೆಗಳೆಲ್ಲ ಇದ್ದಾವೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಇನ್ನೊಂದು ವರದಿ ಪ್ರಕಾರ ಈ ಹಿಂದೆ ಅಂತಹ ಒಂದು ಅದಿರಿನ ದಂಧೆಯಿಂದಾಗಿ, ಕಬ್ಬಿಣ ದಂಧೆಯಿಂದಾಗಿ ಸಾಕಷ್ಟು ಅಪಘಾತಗಳು ಸಹಿತ ಈ ಭಾಗದಲ್ಲಿ ಆಗಿದಾವೆ ಅಂತೇಳಿ ವರದಿಗಳಿದ್ದಾವೆ. ಯಾಕಪ್ಪ ಅಂದ್ರೆ 2020-24 ಮಧ್ಯದಲ್ಲಿ ಸಂಡೂರಿನಲ್ಲಿ 1110 ಆಕ್ಸಿಡೆಂಟ್ಗಳಾಗಿದ್ದಾವೆ ಅಂತ ಸುದ್ದಿ ಅದ. ಅದರಲ್ಲಿ ಸಾಕಷ್ಟು ಜನ ತಮ್ಮ ಜೀವನ ಕಳ್ಕೊಂಡಿದ್ದಾರೆ ಅಂತೇಳಿ ಗೊತ್ತಾಗಿದ್ದದ. ಜನಸಂಗ್ರಾಮ ಪರಿಷತ್ ಮುಖಂಡ ಶ್ರೀಶೈಲ ಆಲದಹಳ್ಳಿಯವರು ಆಡಿಯೋದಾಗ ಕೇಳಿದ್ದಾರೆ ಎಷ್ಟಪ್ಪ ಅಪಘಾತ ಆಗಿದ್ದಾವೆ ಅಂತೇಳಿ. 1110 2020-24 ಇಷ್ಟು ಜನ ಜೀವ ಕಳ್ಕೊಂಡಿದ್ದಾರೆ. ದಯವಿಟ್ಟು ಈ ದಿಶೆಯಲ್ಲೇ ಈ ಗಣಿಗಾರಿಕೆ ವಿಷಯದಲ್ಲೇ ಸರ್ಕಾರ ಎಚ್ಚೆತ್ತುಕೊಂಡ ಗಣಿ ಉಳಿಬೇಕು, ಜೊತೆಗೆ ಗಣಿ ಜೊತೆಗೆ ಯೋಗ್ಯತೆಯಲ್ಲಿ ಹೋಗಲಿ, ಮಾರಾಟ ಆಗಲಿ. ಆ ಮಾರಾಟ ಆಗೋಕ್ಕಿಂತ ಹೆಚ್ಚಿಗೆ ಅದು ನಮ್ಮ ದೇಶದ ಇಂಡಸ್ಟ್ರಿಗಳಿಗೆ ಉಪಯೋಗ ಆಗಲಿ. ಬೇರೆ ಯಾವುದೇ ದೇಶಕ್ಕೆ ಮಾರ್ಕೊಂಡು ಬರೀ ದುಡ್ಡು ಮಾಡ್ಕೊಳ್ಳೋಂಥ ಕೆಲಸ ಆಗಬಾರ್ದು. ಅದರಿಂದ ನಮ್ಮ ದೇಶಕ್ಕೆ ದೊಡ್ಡ ಲಾಸ್ ಆಗ್ತದೆ. ಮುಂದಿನ ಜನ್ರೇಷನ್ಗೆ ಕಬ್ಬಿಣ ಎದುರು ಸಿಗಲಾರದಂಥ ಪರಿಸ್ಥಿತಿ ಬಂದರೂ ಬರ್ಬೋದು ಅಂತ ಹೇಳ್ತಾ, ಇಂಥ ಒಂದು ಅನುಮತಿ ಇಲ್ಲದ ಕಾಡು ಹರಾಜು ಮಾಡೋದು ಮತ್ತು ಹರಾಜು ಮಾಡೋದು ತಕ್ಷಣ ಸಿದ್ದರಾಮಯ್ಯ ನಿಲ್ಲಿಸಬೇಕಾಗಿದೆ. ಖಂಡ್ರೆ ಅವರು ಇದರಲ್ಲೇ ಒಳಹೊಕ್ಕಿ ಇದನ್ನು ಬಂದ್ ಮಾಡಬೇಕಾಗಿದೆ. ಇದನ್ನು ಮಾಡಬೇಕಾಗಿದ್ದೆ ಅದು ಮಾಡಬಹುದು, ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಇಟ್ಟ ಹೊಸ ಇವೇನು ಬ್ಲಾಗ್ಗಳು ಕೊಡ್ತಾ ಇದ್ದಾರೆ ಇದನ್ನು ಕೂಡ ಇನ್ನಷ್ಟು ವಿಚಾರ ಮಾಡಲಿ. ಗಣಿಗಾರಿಕೆ ಮತ್ತು ಅಲ್ಲಿಯ ಭೂವಿಜ್ಞಾನದವರು ಅಷ್ಟು ಮಾಡಿ ಈ ಭೂಮಿಯನ್ನು ಕಾಡನ್ನು ಉಳಿಸುವಂಥ ಪ್ರಯತ್ನ ಆಗಲಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯದ ಕೈಗಿರಲಿ ವಂದನೆಗಳು.